ವಿಶೇಷವಾಗಿ ಮಹಿಳೆಯರಿಗಾಗಿ ಒಂದು ನಿರ್ಮಿಸಲ್ಪಟ್ಟಿರುವಂತಹ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. The CCTV, even that one has fallen down. Are we just doing it for getting votes? ನಾವಿವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ನೃಪತುಂಗ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯ ಪಕ್ಕ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅದು ಸ್ಮಾರ್ಟ್ ಬಸ್ ನಿಲ್ದಾಣ ವಿಶೇಷವಾಗಿ ಮಹಿಳೆಯರಿಗಾಗಿ ಒಂದು ನಿರ್ಮಿಸಲ್ಪಟ್ಟಿರುವಂತಹ ಬಸ್ ಸ್ಟ್ಯಾಂಡ್. ಈ ಬಸ್ ಸ್ಟ್ಯಾಂಡಲ್ಲಿ ನೀವು ಮಹಿಳೆಯರಿಗಾಗಿ ಕೆಲವೊಂದು ಸೌಲಭ್ಯಗಳನ್ನು ನೋಡಬಹುದು. ಉದಾಹರಣೆಗೆ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಯಂತ್ರ ಇರ್ಬೋದು, ಕೆಲವೊಂದು ಚಾರ್ಜಸ್ಗಳಿರ್ಬೋದು, ಇಲ್ಲ ಯಾವುದೇ ಮಹಿಳೆಯರಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಪೊಲೀಸ್ ಅಗತ್ಯ ಬಿದ್ದರೆ ಅಲ್ಲಿ ಒಂದು ಪ್ಯಾನಿಕ್ ಬಟನ್ ಇದೆ. ಆ ಪ್ಯಾನಿಕ್ ಬಟನ್ ಮೂಲಕ ಪೊಲೀಸರಿಗೆ ನೇರ ಸಂಪರ್ಕನೂ ಮಾಡಬಹುದು. ಇಷ್ಟೆಲ್ಲ ಫೆಸಿಲಿಟಿ ಇರುವ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಲಾಗಿದೆ. 2024 ಅಕ್ಟೋಬರ್ 2ರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಇವತ್ತು ಈ ಬಸ್ ಸ್ಟ್ಯಾಂಡ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಯಾವ ರೀತಿ ಹದಗೆಟ್ಟು ಹೋಗಿದೆ ಅಂತ ಹೇಳಿ ನೀವೇ ನೋಡಿ ಬನ್ನಿ. ಇದು ಬೆಂಗಳೂರಿನ ಮಹತ್ವಾಕಾಂಕ್ಷಿ ಯೋಜನೆ ಸ್ಮಾರ್ಟ್ ಬಸ್ ನಿಲ್ದಾಣ. ಮಹಿಳೆಯರ ಸುರಕ್ಷತೆಗೊಂದು ಕವಚ, ಮಹಾನಗರದಲ್ಲಿ ಅವರ ಸೌಕರ್ಯಕ್ಕೆ ಹೆಗ್ಗುರುತು ಈ ಯೋಜನೆಯಾಗಿತ್ತು. ಸುಮಾರು 1.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣ ತಲೆ ಎತ್ತಿತ್ತು. ಸಾರಿಗೆ ಸಚಿವರೇ ಉದ್ಘಾಟಿಸಿ ಇದೊಂದು ಮಾದರಿ ಎಂದು ಬಣ್ಣಿಸಿದ್ರು. ಆದರೆ ಆ ಕನಸು ಇಂದು ಸರ್ವನಾಶವಾಗಿದೆ. ಸ್ಮಾರ್ಟ್ ಎಂಬ ಹೆಸರಿಗಷ್ಟೇ ಸೀಮಿತವಾದ ಈ ತಂಗುದಾಣ ಈಗ ನಿರ್ಲಕ್ಷ್ಯದ ಸ್ಮಾರಕವಾಗಿದೆ. ಭರವಸೆಗಳೆಲ್ಲವೂ ಪಾಳು ಬಿದ್ದಿವೆ. ಕೋಟಿಗಟ್ಟಲೆ ಹಣ ನೀರಿನಲ್ಲಿ ಹೋಮ ಇಟ್ಟಂತಾಗಿದೆ. ತುರ್ತು ಸಂದರ್ಭದಲ್ಲಿ ಆಪದ್ಬಾಂಧವನಾಗಬೇಕಿದ್ದ ಇಲ್ಲಿನ ಪ್ಯಾನಿಕ್ ಬಟನ್ ಸಂಪೂರ್ಣ ಮೂಕವಾಗಿದೆ. ಕ್ಷಣ ಮಾತ್ರದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಬೇಕಾಗಿದ್ದ ತಂತ್ರಜ್ಞಾನ ಈಗ ಕೇವಲ ಆಟಿಕೆಯಾಗಿದೆ. ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಅಳವಡಿಸಲಾಗಿದ್ದ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮೆಷಿನ್ ಕೂಡ ತುಕ್ಕು ಹಿಡಿಯುತ್ತಿವೆ. ಇನ್ನು ಭದ್ರತೆಯ ಕಣ್ಣಾಗಬೇಕಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಕಥೆಯಂತೂ ಹೇಳತೀರದು. ರಾತ್ರಿ ಹೊತ್ತು ಇಲ್ಲಿ ನಿಲ್ಲೋಕೆ ಧೈರ್ಯ ಇತ್ತು. ಏನಾದ್ರೂ ಆದ್ರೆ ಆ ಬಟನ್ ಒತ್ತಿದ್ರೆ ಸಾಕು, ಪೊಲೀಸರು ಬರ್ತಾರೆ ಅನ್ನುವ ನಂಬಿಕೆ ಇತ್ತು. ಈಗ ನೋಡಿದ್ರೆ ಎಲ್ಲವೂ ಹಾಳಾಗಿದೆ. ಇದು ಇರೋದು ಒಂದೇ, ಇಲ್ಲದಿರೋದು ಒಂದೇ. ನಮ್ಮ ಸುರಕ್ಷತೆಯ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲವೇ ಎಂದು ಈ ಬಸ್ ಸ್ಟ್ಯಾಂಡ್ ಬಳಸುತ್ತಿದ್ದ ಮಹಿಳೆಯರೊಬ್ಬರು ಹೇಳಿದ್ದಾರೆ. Hi, I have been using this bus stop for quite a long time. So I've seen this recent new change which they've made, the smart new bus stop. But then half of the things are not working. This is a sanitary pad vending machine. So this is also not working. Then if you see right at the back, the CCTV, even that one has fallen down. That side, the CCTV is there, it's not working. And then if you see the charging point, even that one is not working. So are we just doing it for getting votes, or how is it? Like if you're doing for the people, then regular maintenance is also required. ಅಚ್ಚರಿ ಎಂದರೆ ಈ ಯೋಜನೆಯಲ್ಲಿ 5 ವರ್ಷಗಳ ನಿರ್ವಹಣೆಯೂ ಸೇರಿತ್ತು. ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಲ್ಲಿ ನಿರ್ಮಾಣವಾದ ಈ ನಿಲ್ದಾಣ ಬಿಬಿಎಂಪಿ ತೆಕ್ಕೆಗೆ ಹೋದ ನಂತರ ಅನಾಥವಾಗಿದೆ. ಹಾಗಾದರೆ ಈ ದುಸ್ಥಿತಿಗೆ ಹೊಣೆ ಯಾರು? ನಿರ್ವಹಣೆಯ ಜವಾಬ್ದಾರಿ ಹೊತ್ತವರು ನಿರ್ಧರಿಸುತ್ತಿದ್ದಾರೆ. ಮಹಿಳೆಯರ ಸುರಕ್ಷತೆ ಎಂಬುದು ಕೇವಲ ಉದ್ಘಾಟನಾ ಸಮಾರಂಭದ ಭಾಷಣಗಳಿಗೆ ಸೀಮಿತವೇ? ಈ ಪಾಳು ಬಿದ್ದ ಸ್ಮಾರ್ಟ್ ನಿಲ್ದಾಣಕ್ಕೆ ಮತ್ತೆ ಜೀವ ತುಂಬುವವರು ಯಾರು? ಇದು ಈ ಬಸ್ ಸ್ಟ್ಯಾಂಡ್ನ ಸದ್ಯದ ಪರಿಸ್ಥಿತಿ. ಯಾವುದೇ ಸೌಲಭ್ಯಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹೆಸರಿಗಷ್ಟೇ ಸ್ಮಾರ್ಟ್ ನಿಲ್ದಾಣ, ಆದರೆ ಯಾವುದೇ ರೀತಿಯ ಸ್ಮಾರ್ಟ್ ಯೋಜನೆಗಳು ವರ್ಕ್ ಆಗ್ತಾ ಇಲ್ಲ ಈ ಬಸ್ ಸ್ಟ್ಯಾಂಡಲ್ಲಿ. ಇದು ಮಹಿಳೆಯರಿಗೆ ಸಂಬಂಧಪಟ್ಟ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಆದರೆ ಮಹಿಳೆಯರಿಗೆ ಯಾವುದೇ ರೀತಿಯ ಸೌಲಭ್ಯಗಳು, ಇಲ್ಲಿರುವ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವ ಈ ಬಸ್ ಸ್ಟ್ಯಾಂಡ್ ಹಾಗೆ ಹದಗೆಟ್ಟು ಹೋಗಿದೆ. ಆಡಳಿತ ಮಂಡಳಿಯವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆದಷ್ಟು ಬೇಗ ಈ ಬಸ್ ಸ್ಟ್ಯಾಂಡ್, ಮಹಿಳೆಯರಿಗಾಗಿರುವ ಬಸ್ ಸ್ಟ್ಯಾಂಡ್ಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಬೇಕು. ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ನೋಡಿಕೊಳ್ಬೇಕು. ಕ್ಯಾಮ್ರಾ ಪರ್ಸನ್ ಕೀರ್ತಿ, ಪೂರ್ಣಿಮಾ ಪೆರ್ನೆಂಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.